ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಪ್ಪಾಣಿ ಮುಧೋಳ್ ಹೈವೇ ಪಕ್ಕದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಶ್ರೀ ಅಮೋಘ ಸಿದ್ದೇಶ್ವರ ಟಗರು ಸಾಕಾಣಿಕಾ ಕೇಂದ್ರಕ್ಕೆ ಭೇಟಿಯನ್ನು ನೀಡೀನಿ. ಇದು ರಾಯಬಾಗ ತಾಲೂಕಿನ ಜೋಡಟ್ಟಿ ಗ್ರಾಮದೊಳಗೈತಿ. ಆಮೇಲೆ ಈ ಫಾರ್ಮು ಹೈಟೆಕ್ ಫಾರ್ಮು ಕಬ್ಬೂರಿಗೆ ಸಮೀಪ ಆಗ್ತೈತಿ, ಆಮೇಲೆ ನಿಪ್ನಾಳಕ್ಕೂ ಸಮೀಪ ಆಗ್ತೈತಿ. ಇದು ನಾನು ಈಗಾಗಲೇ ಹೇಳಿದಂಗೆ ಮುಧೋಳ್ ನಿಪ್ಪಾಣಿ ಹೈವೇ ಪಕ್ಕಕ್ಕನ ಇದು ನಿರ್ಮಾಣಗೊಂಡೈತಿ. ಇದರದ್ದು ಒಂದು ಸಂಪೂರ್ಣ ವಿವರವನ್ನು ನಾನು ಈ ವಿಡಿಯೋದೊಳಗೆ ತಮಗೆ ಒದಗಿಸ್ತೀನಿ. ಇಲ್ಲಿ ಯಾವ ರೀತಿ ಇವುಗಳ ಒಂದು ಸಾಕಾಣಿಕೆಯನ್ನು ಆರಂಭ ಮಾಡಿದರು ಮತ್ತು ಶೆಡ್ನ ಯಾವ ರೀತಿ ಅವರು ನಿರ್ಮಾಣ ಮಾಡ್ಯಾರ ಎಲ್ಲದರ ಬಗ್ಗೆಯೂ ಸಂಪೂರ್ಣವಾದ ವಿವರವನ್ನು ನಾನು ನೀಡ್ತೀನಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡೋದು ಮರಿಬೇಡ್ರಿ. ಅದರ ಜೊತೆ ಇಲ್ಲೇನಾದರೂ ಮಾಹಿತಿ ಅಥವಾ ಬೇಕಾತಂದ್ರೆ ಕಮೆಂಟ್ ಮೂಲಕ ತಾವು ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಇಲ್ಲಿ ಮಾಲೀಕರಿಗೆ ಸಂಪರ್ಕಿಸ್ಬೋದು. ಬನ್ನಿ ಸ್ನೇಹಿತರೆ, ವಿಡಿಯೋನ ಆರಂಭ ಮಾಡ್ತೀನಿ. ಅನ್ನಾರ ನಮಸ್ಕಾರ ರೀ. ನಮಸ್ಕಾರ ಸರ್. ತಮ್ಮದಷ್ಟು ಪರಿಚಯ ಮಾಡಿಕೊಡ್ರಲ್ಲ. ನನ್ನ ಹೆಸರು ಸರ ಹನುಮಂತ್ ಶಿವಾನಂದ್ ಪಾಟೀಲ್ ರೀ. ಹಾಂ ರೀ. ಇಲ್ಲಿ ತಳಗಿನ ಜೋಡಟ್ಟಿ ಒಳಗೆ ಫಾರ್ಮ್ ಮಾಡಿದ್ರು ನಾವು. ಇದನ್ನು ಈ ಕಡೆ ಬರ್ರಿ ಸರ್, ಸೂರ್ಯ ಕಡೆ ಅದಾನ. ಹಾಂ ಸರ್. ಟಗರು ಸಾಕಾಣಿಕೆ ಮಾಡಿದ್ದೀವಿ ರೀ. ಹಾಂ ರೀ. ನಮ್ದು ಶ್ರೀ ಅಮೋಘ ಸಿದ್ದೇಶ್ವರ ಟಗರು ಸಾಕಾಣಿಕೆ ಕೇಂದ್ರ ಹತ್ರನೂ ಐತ್ರಿ. ಹಾಂ ರೀ. ಅಮೋಘ ಸಿದ್ದೇಶ್ವರ ಫೀಡ್ಸ್ ಹತ್ರನೂ ಐತ್ರಿ. ಹಾಂ ಹಾಂ. ಫೀಡ್ ಮಿಲ್ಲು ಐತ್ರಿ. ಹಾಂ ಸರ್. ಆ ಫೀಡ್ ರೆಡಿ ಮಾಡಿ ನಮ್ಮ ಮರಿಗಳಿಗೂ ಹಾಕ್ತೀವಿ ರೀ. ಹಾಂ ರೀ. ಆಮ್ಯಾಗ ಹೊರಗಡೆನೂ ಹೋಗುತ್ತೆ ರೀ. ನೀವು ಫೀಲ್ಡ್ ಹೊರಗಡೆನೂ ಸಪ್ಲೈ ಕೊಡ್ತೀರಿ? ಹಾಂ, ಸಪ್ಲೈ ಕೊಡ್ತೀವಿ. ಅದು ಯಾವುದೈತ್ರಿ ಫೀಲ್ಡ್? ಶ್ರೀ ಅಮೋಘ ಸಿದ್ದೇಶ್ವರ. ಶ್ರೀ ಅಮೋಘ ಸಿದ್ದೇಶ್ವರ ಫೀಡ್ಸ್ ಹತ್ತಿರ ಐತಿ. ಹಾಂ ಹಾಂ. ನೀವು ಎಷ್ಟು ದೂರದವರೆಗೆ ಅದನ್ನ ಫೀಲ್ಡ್ ಸಪ್ಲೈ ಕೊಡ್ತಾರೆ? ನಾನು ಆಲ್ಮೋಸ್ಟ್ ಬಾಗಲಕೋಟ್ರೆ, ಈ ಕಡೆ ಬಿಜಾಪುರ, ಈ ಕಡೆ ಮ್ಯಾಲೆ ಗಳತಗ, ಈ ಕಡೆ ಕಾಗವಾಡ, ಹಾಂ ಹಾಂ, ಈ ಕಡೆ ಹುಬ್ಳಿ ಸೈಡ್ ಸಾಗರ, ಹಾಂ, ಇಲ್ಲೆಲ್ಲ ಹೋಗುತ್ತೆ ರೀ. ಎಲ್ಲ ಕಡೆ ಕಳಿಸ್ತೀರಿ? ಬರೋબર. ನಿಮ್ಮ ಡೀಲರ್ಶಿಪ್ ಐತೇನು? ಡೀಲರ್ಶಿಪ್ ಸ್ವಂತ ನಾವು ರೆಡಿ ಮಾಡ್ತೀವಿ. ನೀವು ರೆಡಿ ಮಾಡಿ? ನಮ್ದು ರೆಡಿ. ಯಾವ ಥರದ ಫೀಲ್ಡ್ ರೀ ಅದು? ಸೋಯಾಬೀನ್ ರೀ, ಗೋಧಿ, ಗೊಂಜಾಳ ರೀ, ಶೇಂಗಾ ಹಿಂಡಿ ರೀ. ಹಾಂ ರೀ. ಆಮ್ಯಾಗ ಇನ್ನೂ ಪೌಡ್ರ್ಗಳು ಬರ್ತಾವೆ ರೀ. ಪೌಡ್ರ್ಗಳು ಆ್ಯಡ್ ಮಾಡಿರಿ. ಹಾಂ, ಈ ಥರ ಎಲ್ಲ ರೆಡಿ ಮಾಡಿ ಆಯಿಲ್ ರೀ. ಈಗ ಒಂಥರ ಹೊಸ ಇದನ್ನ ಮಾಡಿ ಅದನ್ನು ಮಾಡಕತ್ತೀವಿ. ಬರೋબર ಸರ್. ಇದಿಷ್ಟು ಹೈಟೆಕ್ಕಾಗಿ ನೀವು ಫಾರ್ಮ್ ರೆಡಿ ಮಾಡ್ಯಾರ ಸರ್. ಹಾಂ. ಇದನ್ನು ನೀವು ಬಂಡವಾಳ ಹಾಕಬೇಕು ಅಥವಾ ನಿರ್ಮಾಣ ಮಾಡೋಕ್ಕೆ ಎಲ್ಲಿ ನೀವು ಮೊದಲು ಭೇಟಿ ಕೊಟ್ಟಿದ್ರು? ಇಲ್ಲ ಸರ್. ನಿಮ್ಮಲ್ಲಿ ಹೆಂಗೆ ಪ್ರೇರಣೆ ಬಂತು ಸರ್ ಇದು? ಮೊದಲಿಂದ ನಮ್ಮ ಕಡೆ ಮಾಡ್ಕೋತಿದ್ದೀನಿ ರೀ. ಹಾಂ ಹಾಂ. ಆಮ್ಯಾಗ ನನಗೆ ಅಲ್ಲಿ ಒಂದು ಕಡೆ ಮೊದಲು ಮಾಡಿದ್ದೀವಿ ರೀ. ನನ್ನ ಪ್ರಕಾರ, ನನ್ನ ಅನುಭವದ ಪ್ರಕಾರ ನಾ ಮಾಡ್ಕೋತ ಬಂದೀನಿ ರೀ. ಹೌದೇನು ರೀ? ಹಾಂ. ಎಲ್ಲಿ ಇದ್ರೊಳಗೆ ತಮ್ಮದು ಅನುಭವ ಎಷ್ಟು ವರ್ಷ ಐತೆ? ಐತೆ ರೀ. 2017ರಿಂದ ಈ ಫೀಲ್ಡ್ದಾಗ ಅದೇನು ರೀ. 2017ರಿಂದ ಈ ಫೀಲ್ಡ್ ಒಳಗಿದೆ. ಹಾಂ. ಒಳ್ಳೇದು. ಈಗಾಗಲೇ ಇನ್ನೂ ಒಂದು ಕಡೆ ಮಾಡಿದ್ರಿ? ಹಾಂ, ಅಲ್ಲಿ ಮಾಡಿದ್ದೀವಿ ರೀ. ಅಲ್ಲಿ ಮೊದಲು ಹನುಮಾನ್ ನಗರ ತಕ್ಕ ಮಾಡಿದ್ದೀವಿ ರೀ, ಕಬ್ಬೂರಾಗ. ಹಾಂ ರೀ. ಅಲ್ಲಿ ಜಾಗ ಸಾಲದಕ್ಕಾಗಿ ಇಲ್ಲಿ ಬಂದು ಮತ್ತೆ ಇಲ್ಲಿ ಹವ್ಯಾಕಿದ್ರೆ ಮಾಡಿವ್ರಿ. ಮತ್ತೆ ಎಕ್ಸ್ಪ್ಯಾಂಡ್ ಮಾಡಿರೇನು ರೀ ಇದು? ಹಾಂ ಹಾಂ, ಒಳ್ಳೇದು. ಇದು ಯಾವ ಥರದ್ದು ಶೀಟ್ ರೀ ಇದು? ಇದು ಫೈಬರ್ ಮ್ಯಾಟ್ ಸರ್. ಇದು ಫೈಬರ್ ಮ್ಯಾಟ್ ರೀ? ಹಾಂ. ಈಗ ನಮ್ಮದು ಹಳಿದು ಐತ್ರಿ, ಕಟ್ಟಿಗೆ ಮ್ಯಾಗಿಂದ ಐತ್ರಿ ಅದ. ಹಾಂ ರೀ. ಅದು ಕಟ್ಟಿಗೆ ಮ್ಯಾಗ ಇರೋದ್ರಿಂದ ಅದು ಹತ್ತಕ್ಕೈತೆ ರೀ. ನಶಿ ಎಲ್ಲ ಹತ್ತಿ ಅದಕ್ಕೆ ಕರೆಕ್ಟ್ ಬಿಡ್ದಂಗೆ ಆಗೈತೆ ರೀ. ಇದು ಮ್ಯಾಟ್ ಮ್ಯಾಗಿಂದ ಹೊಸದು ಮಾಡೀವಿ ರೀ. ಮತ್ತೆ ಹಾಂ ಹಾಂ. ಇದಕ್ಕೆ ಹಿಕ್ಕಿ ಅದು ಇದು ಕುಂಡು ಏನೂ ಕುಂಡಂಗಿಲ್ಲ ಸರ್. ಎಲ್ಲ ಕೆಳಗೆ ಉದುರಿ ಹೋಗುತ್ತೆ ಸರ್? ಹಾಂ ಹಾಂ. ಮತ್ತು ಇವು ಕಟ್ ಆಗೋದಿಲ್ಲ ರೀ? ಇಲ್ಲ ಸರ್. ಹೌದು ರೀ. ಹಾಂ. ಇದು ಪರ್ ಸೀಟ್ ಹೆಂಗೈತೆ ಸರ್ ಇದು? ಪರ್ ಸೀಟ್ ಇವಾಗ 460-50 ನಡೆದವ್ರಿ. ಹಾಂ ಹಾಂ. ನಾವು ಸೆಕೆಂಡ್ ಹ್ಯಾಂಡ್ದಾಗ ತಂದಾಕಿನಿ ರೀ. ಸೆಕೆಂಡ್ ಹ್ಯಾಂಡ್ ಉಳಿದು ಎಲ್ಲಿಂದ ತರಿಸಿದ್ರಿ ನೀವು? ನಾವು ಸೆಕೆಂಡ್ ಹ್ಯಾಂಡ್ ಇಲ್ಲೇ ಮುಗುಳ್ ಕೊಡ್ದ ತೊಗೊಂಡಿದ್ದೀವಿ ರೀ. ಮುಗುಳ್ ಕೊಡ್ದಾಗ. ಮತ್ತು ಇದು ಯಾರಿಗಾರು ಬೇಕಂದ್ರೆ ನೀವು ತರಿಸಿ ಕೊಡ್ಬೋದೇ? ಇಲ್ಲ ರೀ. ನಮ್ಮದು ಏನಿದ್ರೆ ಫೀಡ್ ರೀ, ತೊಗರಿ ಒಟ್ಟು ಶೇಂಗಾ ಒಟ್ಟು ಫೀಡ್ ಸಪ್ಲೈಮೆಂಟ್ ಎಷ್ಟು ಐತೆ ರೀ. ಬರೋಬ್ಬರ. ಇಲ್ಲಿ ಒಟ್ಟು ಎಷ್ಟು ಸೀಟ್ ಕೂತಾವ್ರಿ ಈ ಶೆಡ್? ಟೋಟಲ್ ಇಲ್ಲಿ 500 ಚಿಲ್ಲರ್ ಕೂತಾವ್ರಿ. ಎಷ್ಟು ಐತ್ರಿ ಇದು ಅಳತೆ ಶೆಡ್? 25, 105 ಐತ್ರಿ. ಆ ಕಡೆ ಒಂದು 30 ಫುಟ್ ಗೋಡೌನ್ ಐತ್ರಿ. ಹಾಂ. ಹಿಂಗೆ 25 ಐತ್ರಿ ಅಡಲ್ಕ. ಹಾಂ. ಆಮೇಲೆ ಹಿಂಗೆ ರೀ? ಹಿಂಗೆ 105 ಐತ್ರಿ. 105 ರೀ. ಆಮೇಲೆ ಇದ್ರ ಬಾಜು ಗೋಡೌನ್ ಐತ್ರಿ. ಗೋಡೌನ್ ಎಷ್ಟು ಐತ್ರಿ? ಅದು 25-30 ಐತ್ರಿ. 25-30. 30. ಹಾಂ. ಒಳ್ಳೇದು. ಈಗ ಸದ್ಯ ಇವು ಎಷ್ಟು ಪಾರ್ಟಿಷನ್ ಮಾಡ್ಕೊಂಡಿರಿ ಅಣ್ಣ? ಇವು 5 ಪಾರ್ಟಿಷನ್ ಅದಾವ್ರಿ. 5 ರೀ. 5 ಒಂದು ಸೈಡ್ 5, ಒಂದು ಸೈಡ್ 5. 10 ಟೋಟಲ್ 10 ಬ್ಲಾಕ್ ಅದಾವ್ರಿ. 10 ಬ್ಲಾಕ್ ಅದಾವ. ಹಾಂ. ಒಂದೊಂದ್ರೊಳಗೆ ಎಷ್ಟೆಷ್ಟು ಹಾಕಿ? 25 ಮರಿ ಅದಾವ್ರಿ. 25 ಮರಿ ರೀ? ಹಾಂ, ಒಂದೊಂದು ಬ್ಲಾಕ್. ಇವ್ನ ಹೆಂಗೆ ನೀವು ವಿಂಗಡಣೆ ಮಾಡ್ತೀರಿ ಅವ್ರ ವಯಸ್ಸು ಮೇಲ್ರು? ಇಲ್ಲ ರೀ. ನಾವು ತರ್ತೀವಿ ರೀ. ತರುತ್ನಾಗ 8-8.5 ಸಾವಿರ ಕೊಟ್ಟು ತರ್ತೀವಿ ರೀ. ಹಾಂ ರೀ. ಒಂದು 2.5 ತಿಂಗಳು ಮೇಯಿಸ್ತೀವಿ ರೀ. ಹಾಂ. ಮೇಯ್ಸಿ ಅದ್ರ ಮ್ಯಾಗ ಖರ್ಚು ಇದನ್ನ ಲೆಕ್ಕ ತೆಗೆದ್ರಿ. ಹಾಂ. ಆಮ್ಯಾಗ ಮಾರ್ಕೆಟಿಂಗ್ ಮಾಡ್ತೀವಿ. ಹಾಂ, ಒಳ್ಳೇದ್ರಿ. ಅಲ್ರಿ, ಇಲ್ಲಿ ನೀವು ಈ ಒಂದು ಬ್ಲಾಕ್ ಒಳಗೆ ಹಾಂ ರೀ ಇವನ್ನ ಒಟ್ಟು ರ್ಯಾಂಡಮ್ ಆಗಿ ಹಾಕಿಬಿಡ್ತೀರಿ? ಹಾಂ. ಸಣ್ಣ ದೊಡ್ಡ ಅಂತೇಳಿ ಏನಿದು? ಇಲ್ಲ. ನಾವು ತರೋತ್ನಾಗ ಒಂದು ಅಳತಿ ಮರಿ ತರ್ತೀವಿ ರೀ. ಒಂದ ವಯಸ್ಸಿನ ಒಂದು ಅಳತಿವನ್ನ ಮರಿ ತರ್ತೀವಿ. ಹಾಂ ಹಾಂ. ಅದ್ರದ್ದು ಕಾರಣ ಕೇಳ್ಬೋದೇನು ರೀ? ಹೇಳ್ರಿ. ಹಾಂ ರೀ. ಒಂದ ಅಳತಿವ್ ತಂದ್ರೆ ಅಥವಾ ಒಂದ ವಯಸ್ಸಿನ ತಂದ್ರೆ ಏನು ಅನುಕೂಲ ರೀ?
ಒಂದ ಅನುಕೂಲತೆ ಅಂದ್ರೆ ಒಂದ ಬಾರಿಗೆ ಬರ್ತಾವ್ರಿ ಒಂದ ಸರಿಗೆ ಸೇಲ್ ಆತಾವ್ರಿ. ಈಗ ಏನಾಗ್ಬಿಡುತ್ತೆ ದೊಡ್ಡವ ಹೆಸ್ತನವ ಸಣ್ಣವ ಹಿಂದೆ ಸರಿತಾನ ಅನ್ನಂಗ್ರಿ. ಈಗ ಅವು ತಿನ್ನೋದ್ನೇ ಸರಿಸ್ಬಿಡ್ತಾವ್ರಿ ಅದನ್ನ. ಗ್ರೋತ್ನಿಂಗ್ ಅದ್ರದ್ದು ಕಮ್ಮಿ ಆಗತ್ತೆ ರೀ. ಬರೋಬ್ಬರ. ಅದಕ್ಕಾಗಿ ಒಂದು ಸೈಜ್ ಮರಿ ಮಾಪ್ ತೊಗೋಬೇಕಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಫೀಡ್ ತಿನ್ನೋದ್ ಮುಂದೆ ಹೆಚ್ಚ ಕಡಿಮೆ ಆಗಿ ಏನೋ ಸಮಸ್ಯೆ ಇಲ್ರಿ. ದೊಡ್ಡ ಮರಿ ತಿನ್ನಗುಡಂಗಿಲ್ರಿ. ಸರಿಸ್ಬಿಡ್ತಾವ್ರಿ. ಹಿಂಗಾಗಿ ಅದಕ್ಕೆ ವೀಕ್ ಬಂದ್ಬಿಡುತ್ತೆ. ಒಳ್ಳೇದ್ರಿ ಒಳ್ಳೇದು. ಅಂದ್ರೆ ಒಂದ ಸೈಜ್ದು ಒಂದ ವಯಸ್ಸಿಂತಂದ್ರೆ ಏನೊಂದು ಅನುಕೂಲ, ಎಲ್ಲ ಸಮ ಪ್ರಮಾಣದೊಳಗೆ ತಿನ್ಬಹುದು. ಅದರ ಜೊತೆ ಅಲ್ಲಿ ಏನು ಫೈಟಿಂಗ್ ಇರೋದಿಲ್ಲ. ಆಮೇಲೆ ಒಂದೇ ಸಾರಿ ಮಾರ್ಕೆಟಿಗೆ ಬರ್ತಾವ, ಒಮ್ಮೆನೂ ಎಲ್ಲಾನು ಕೊಡ್ಬೋದು. ನೀವೇ ಮಾರ್ಕೆಟ್ ಮಾಡಕ್ಕೆ ಎಲ್ಲಿ ಯಾವ ಪ್ಯಾಟಿನ ಅವಲಂಬ ಹೋಗಂಗಿಲ್ರಿ. ನಾನು ಎಲ್ಲ ಇಲ್ಲೇ ಸೇಲ್ ಆತಾವ. ಹೌದ್ರಿ? ಇಲ್ಲೇ ಬಂದು ಹೋಯ್ತಾರ? ಇಲ್ಲೇ ಬಂದು ಹೋಗ್ತಾರೆ. ಇದು ನಿಮ್ದು ಇಲ್ಲಿ ಹೊಸ ಜಾಗಕ್ಕೆ ಬಂದ್ಮೇಲೆ ಎಷ್ಟನೇ ಬೀಡ್ರಿ ಇದು? ಇದು ನಾವು ಬಂದು ಇಲ್ಲಿ 13-14 ತಿಂಗಳು ಆಯ್ತು ರೀ ಇಲ್ಲಿ ಮಾಡಕೈತಿ. ಇದನ್ನ ಹೊಸ ರೀಸೆಂಟ್ ಟೈಮ್ ಮಾಡಿ 3 ತಿಂಗಳು ಆಯ್ತು. ಈಗ ಸದ್ಯ ಇದನ್ನ ನೀವು ಮಾಡ್ಕೊಂಡು 3 ತಿಂಗಳು ಆಯ್ತು. ಆಚೆ ಕಡೆದ ಒಂದು 14-15 ತಿಂಗಳು ಆಯ್ತು. ಅದ ಕಟ್ಟಿಗೆದೈತೆ ಕೆಳಗೆ. ಬರೋಬ್ರಿ. ಅಂದ್ರೆ ಇಲ್ಲಿ ಆಚೆ ಕಡೆ ಎಷ್ಟು ಬೀಡು ಕಳಿಸಿದ್ರಿ? ಆಚೆ ಕಡೆ 1 ವರ್ಷ ಆಯ್ತು. ಅದು ಚಲೋ ಐತ್ರಿ. ಅದು 1 ವರ್ಷ ಅಂದ್ರೆ 5 ಬೀಡು ಅದು? 5 ಬೀಡು ಹೋಗ್ಯಂಗೆ ಆಗ್ಯಾವ್ರು. 2 ತಿಂಗಳು ಮೇಯಿಸ್ತೀವಿ? 2 ತಿಂಗಳು 2.5 ತಿಂಗಳು ರೀ. ಹೆಚ್ಚು ಕಮ್ಮಿ ಒಟ್ಟು ನಾವು ಕೊಡ್ಕೋತಿರ್ತೀವಿ. ಬರೋಬ್ಬರ. ಇವು ನೀವು ಈಗ ತಂದು ಎಷ್ಟು ದಿನ ಆತ್ರಿ ಇವನು? ಇವು ಬಂದವ್ರಿ, ಸೇಲಿಂಗ್ ಬಂದವ್ರಿ. ಬರೋ 16ಕ್ಕೆ 3 ತಿಂಗಳು ಆಗತ್ತೆ ರೀ. ಬರೋ ಈಗ 16ಕ್ಕೆ 3 ತಿಂಗಳು ಆಗತ್ತೆ ರೀ. ಪೈಲ ಎಷ್ಟು ಕೆಜಿ ಇದ್ದು ರೀ? ಆಲ್ಮೋಸ್ಟ್ ತರತ್ನಾಗ ಏನು ಭಾಳ ಕಮ್ಮಿ ಇರ್ತೈತೆ ರೀ. ಈಗೆಲ್ಲ ಸಣ್ಣ ಮರಿ ಲೈವ್ ವೇಟ್ ತುಟ್ಟಿ ಬೀಳಾಕತ್ತವ್ರಿ. 500 ಬೀಳಾಕತ್ತೈತೆ ರೀ. ನಾವು ಕೊಡೋದು 400-420 ಹೊಂಟತ್ರಿ. ಈಗ ಅಲ್ಲಿ ನಮ್ಗೆ ಲಾಸ್ ಐತ್ರಿ. ಅದನ್ನೆಲ್ಲ ಸೇರಿಸ್ಕೊಂಡು ಅದಕ್ಕಾಗಿ ದೂಸ ಹೆಚ್ಚಿಡಿದ್ರೆ ಉಳಿತೈತೆ ನಮ್ಮ ಈಗ ಹೇಳ್ರಿ ಸರ್. ತಂದು ಈಗ ಕಸಗ್ನ ಕೊಡಾಕ್ ನಿಂತೀವಿ ಅಂದ್ರೆ ರೀ ನಮ್ಗೆ ಮರಿ ತರೋದು ತುಟ್ಟಿ ಆಗತ್ತವಲ್ರಿ. ಅದ್ರ ಸಂಬಂಧ ಈಗ ಒಂಚೂರು ಜಾಸ್ತಿ ಹಿಡಿವಾಗ 3 ತಿಂಗಳ ಮೇಷ ಆಮೇಲೆ ಇದನ್ನ ಮಾಡ್ತಾರೆ. ನೀವು ಕೊಡೋದು ಹೆಂಗೆ ಕೆಜಿ ಮೇಲೆ ಕೊಡ್ತೀರೋ? ಇಲ್ಲಿ ಗುತ್ತಿಗೆ ಕೊಡ್ತೇನೆ ರೀ. ಗುತ್ತಿಗೆನ ರೀ? ಗುತ್ತಿಗೆ. ಅಂದ್ರೆ ನಾವು ಅದ್ರ ಎವರೇಜ್ ತೆಗೆದು ನೋಡಿದೀವಿ ರೀ. 400-420 ಬೀಳಾಕತ್ತೈತೆ ರೀ. 400-420 ಪರ್ ಕೆಜಿ. ಒಳ್ಳೇದು. ನಡ್ರಲ್ಲ ಸರ್, ಮುಂದೆ ನಡ್ರಿ. ಹಂಗೆ ಶೆಡ್ ಒಂದು ಭಾರಿ ಮಾಡ್ಕೊಂಡಿರೇನ? ಇಲ್ಲಿ ಮಾಡಿದ್ರಿ. ಪೈಲ ಹಳಿದೈತ್ರಿ. ಇದನ್ನ ಹೊಸದು ಮಾಡ್ಕೊಂಡಿವ್ರಿ. ಮತ್ತೆ ಈಗ ಮಳೆ ಅಥವಾ ಅಡಮಳೆ ಬಂದ್ರೆ ಒಳಗೇನು ಬರೋದಿಲ್ಲಲ್ರಿ? ಒಳಗೆ ಬರೋದಿಲ್ಲ ರೀ. ಎಲ್ಲ ತಾಡ್ಪತ್ರಿ ಹಚ್ಚಿ ಕಡಿದ್ರಿ. ಹ್ಯಾಂಡಲ್ ಸಿಸ್ಟಮ್ ಐತ್ರಿ. ಅದು ಕ್ಲೋಸಿಂಗ್ ಐತಿ? ಕ್ಲೋಸಿಂಗ್ ಐತಿ. ಭಾಳ ಥಂಡಿದ್ದಾಗ ನಾವು ಕ್ಲೈಮೇಟ್ ಯಾವ ಟೈಪ್ ಬೇಕಲ್ಲ ಆ ಟೈಪ್ ಇಟ್ಕೋಬೋದು. ಓಹ್, ಕೋಳಿ ಫಾರ್ಮ್ಗಳಿಗೆ ಇರ್ತೈತೆ ಆ ಟೈಪ್. ಮತ್ತು ಫುಡ್ ಹೆಂಗೆ ಏನೇನು ಹಾಕ್ತೀರಿ ಸರ್? ಫೀಡ್ ರೀ, ನಮ್ದು ಫೀಡ್ ಐತ್ರಿ. ಬೆಳಗ್ಗೆ ಎದ್ದು ಫೀಡ್ ಹಾಕ್ತೀವಿ ರೀ. ಆಮ್ಯಾಗ ಸೈಲೇಜ್ ರೀ. ಆಮ್ಯಾಗ ಒಂದು ಹೊಟ್ಟು ಕೊಡ್ತೀವಿ ರೀ. ಮುಗೀತು ರೀ ಬೆಳಗಿನ ರೀ. ಆಮ್ಯಾಗ ಈಗ 3-3:30 ಒಂದು ಶೇಂಗಾ ಹೊಟ್ಟು ಕೊಡ್ತಾರೆ ರೀ. ಆಮ್ಯಾಗ ಮತ್ತೆ ಸಾಯಂಕಾಲ 6-6:30 ರೀ ಫೀಡ್ ರೀ, ಸೈಲೇಜ್ ರೀ, ಮತ್ತು ತೊಗರಿ ಹೊಟ್ಟು ರೀ. ನೈಟ್ ಮುಗೀತು ರೀ. ಅಂದ್ರೆ ಒಂದು ಮರಿಗೆ ಎವರೇಜ್ ಆಗಿ ಎಷ್ಟು ಕೆಜಿ ಕೊಡ್ತಾರೆ ನೀವು? ಅಂದ್ರೆ ಸೈಜ್ ಮ್ಯಾಗ ಮರಿ ಹೆಂಗೆ ಇರ್ತಾವ್ರಲ್ಲ ಆ ಲೆಕ್ಕದ ಮ್ಯಾಗ ರೀ. ನಮ್ಮ ಇನ್ಕ ದೊಡ್ಡ ಮರಿ ತೋರಿಸಿನ್ರಲ್ಲ ಆ ಮರಿ 800 ಗ್ರಾಮ್ ತಿನ್ನುತ್ತೆ ರೀ 2 ಟೈಮ್ ಸೇರಿ. ಇವು ಇದಾವು, ಇವು ಕಮ್ಮಿ ತಿಂತಾವ್ರಿ, ಅವು ಕಮ್ಮಿ ತಿಂತಾವ್ರಿ. ಇವು ಒಂದು 600 ಗ್ರಾಮ್ ತಿಂತಾವ್ರಿ ಇವ್ರಿ ಈ ಸೈಜ್ ಮರಿ. ಇದೊಂದು 700 ತನಕ ತಿನ್ನತೈತ್ರಿ. ಇದು ಎಷ್ಟು ರೀ? 700 ಗ್ರಾಮ್. ಇದು 700 ಗ್ರಾಮ್ ತಿಂತೈತ್ರಿ. ಅದು 800-800 ಗ್ರಾಮ್ ತಿಂತೈತ್ರಿ. ಅದ ಇದ್ರಿ. ರೀ 2 ಟೈಮ್ ಸೇರಿ 800 ಗ್ರಾಮ್. 800-800 ಗ್ರಾಮ್ ತಿನ್ನುತ್ತೆ ಅದು. ಬರೋಬ್ಬರಿ. ಸೇಲಿಂಗ್ ಬಂದ ಆಮೇಲೆ ಇದ್ರಿ? ರೀ ಇದು ಸೇಮೇನ್ ರೀ? ಸೇಮ್ ರೀ. 2 ಬ್ಲಾಕ್ ಸೇಮ್. 50 ಮರಿ ಐತ್ರಿ ಅದು. 50 ಮರಿ. ಅಂದ್ರೆ ನಿಮ್ಮಲ್ಲಿ ಏನೋ ತಯಾರಾಗೋದ್ರಿಂದ ಫುಡ್ದು ಏನು ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ. ನಾವೆಲ್ಲ ಫೀಡ್ ನಾವು ಚೆಕ್ ಮಾಡಿ ನಮ್ಮ ಸ್ವತಃ ನಮ್ಮ ಅನುಭವ ಪ್ರಕಾರ ನಾವು ಮಾಡಾಕತ್ತೀವಿ ರೀ. ಮತ್ತು ಈ ಮರಿಗಳಿಗೆ ಮತ್ತು ಯಾವ ರೀತಿ ಅನಾನುಕೂಲಗಳು ಆಗ್ಬೋದು ರೀ? ಬರ್ತಾವ್ರಿ. ವೈರಸ್ ಬರ್ತೈತೆ ರೀ. PPR ಬರ್ತೈತೆ ರೀ. ಬಾಯ್ಬೇಣಿ, ಕಲ್ಬೇಣಿ ಇವೆಲ್ಲ ಬರ್ತಿರ್ತಾವ್ರಿ. ಎಲ್ಲ ವ್ಯಾಕ್ಸಿನ್ ಹಾಕ್ಕೊಂಡು ಮಾಡ್ಕೊತ ಹೋಗ್ತೀವಿ. ಬಂದು ಹೇಳಿದಾಗ ಆ್ಯಂಟಿಬಯೋಟಿಕ್ ಕೊಟ್ಕೊಂಡ ಕಂಟ್ರೋಲ್ ಮಾಡ್ಕೋಬೇಕ್ರಿ. ಈಗ ವೈರಲ್ದೊಳಗೆ ಯಾವ ರೀ? ಇವು ನೆಗಡಿ ಏನು ರೀ? ಇವು ಜ್ವರ ನೆಗಡಿ ಅಂತ ಬರ್ತಿರ್ತಾವ್ರೆ. ಅವ್ರು ನಾರ್ಮಲ್ ಇಂಜೆಕ್ಷನ್ ಅದಾವ್ರೆ, ಅವಾಗ ಮಾಡ್ಕೊತ ಹೋಗೋದ್ರೆ. ಅತಿ ಹೆಚ್ಚಿನ ಬೇಕಾದ್ರೆ ಆ್ಯಂಟಿಬಯೋಟಿಕ್ದಾಗ ಹೋಗಿ ಮತ್ತೆ ಮಾಡ್ಕೋಬೇಕ್ರಿ. ರೀ ಬರ್ತಾವ್ರಿ. ಅವು ನೋಡ್ಕೊತಾನೆ ಇರ್ಬೇಕ್ರಿ. ಕಾಲ್ಬೇನಿ ಮತ್ತು ಬಾಯ್ಬೇನಿ ಬರ್ತಾವ್ರಿ. ಈಗ ಅದಕ್ಕೂ ನೀವು ಮೆಡಿಸಿನ್ ಕೊಡ್ತೀರಿ? ವ್ಯಾಕ್ಸಿನ್ ಅದಾವ್ರಿ. ಬರೋಬ್ಬರ. ಅಂದ್ರೆ ಈಗ ನೀವು ತಂದ ಮೇಲೆ ಒಂದು ನಾವು PPR ಒಂದು ಮಾಡ್ಕೋತೀವಿ ರೀ. ಅದೇನು ರೀ PPR? ಅದೊಂದು ಎತ್ಕೊಳ್ಳೋ ಜ್ವರ ಅಂದ್ರೆ ಜ್ವರ ಬರೋದ್ರಿ, ಎತ್ಕೊಂಡು ಮರಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಬರೋಬ್ಬರಿ. ಅದಾಗಲ್ದಂಗೆ ಜಂತು ಹುಳಕತ್ರಿ? ಜಂತು ಹುಳದ ಅದು ಅಲ್ಬೇಣಿಗೆ ಹಾಕೋತೀವ್ರಿ. ಅದನ್ನ ತಂದು ಕುಣ ರೀ. ಹೌದೇನ್ರಿ? ಇದು ಗೋಧಿ ಏನು ಸರ್? ಅದು ಗೋಧಿ ಐತ್ರಿ. ಇದೇನು ಎಕ್ಸ್ಟ್ರಾ ನ್ಯೂಟ್ರಿಷನ್ ಏನ್ರಿ? ಎಕ್ಸ್ಟ್ರಾ ಅಂದ್ರೆ ನಾವು ಇದ್ರ ಮ್ಯಾಗ ಉದುರಿಸ್ತೀವಿ ರೀ. ಈ ಸೈಲೇಜ್ ಹಾಕಿದ ಬಳಕ ಉಳಿದಿರ್ತೈತಲ್ರಿ, ಅದ್ರ ಮ್ಯಾಗ ಉದುರಿಸ್ತಾರ ರೀ. ಅಲ್ಲಿ ನಮ್ಮ ಫೀಡ್ ಐತ್ರಿ, ಆಮೇಲೆ ತೋರಿಸ್ತೇನೆ ರೀ ಅಲ್ಲಿ ಒಳಗೆ. ಅಲ್ಲಿ ಸೈಡ್ ಐತ್ರಿ ಗೋಡೌನ್. ಬರೋಬ್ಬರ. ಇವು ಬಂದಾವ್ರಿ. ಇವು ಮಣ್ಣು ಮಾರಿದ್ದು ರೀ. ಇವು 100 ಮರಿ ಮಾರಿದ್ದು ರೀ. ಇವು ಹೊಳ್ಳಿ 100 ಮರಿ ಬಂದಾವ್ರಿ.
ಇವು ಹೊಸವ್ರಿ ಇವು? ಹೊಸವ್ರಿ ಬಂದು ಒಂದು 4-5 ದಿನ ಆಯ್ತು ರೀ. ಹಾಂ ಹಾಂ ಎಷ್ಟು ತಿಂಗಳದ್ದು ಅದಾವ್ರಿ ಇವು? ಅದಾವ್ರಿ ಒಂದು ಮೂರು ತಿಂಗಳ ತನಕ ರೀ. ಇವ್ಕೆ ನೀವು ಎವರೇಜ್ ಏನು ಕೊಟ್ಟಿರಿ ಸರ್? ಇದು ನಮ್ದು 9,000 ರೂಪಾಯಿ ಇಟ್ಕೋತೈತೆ ರೀ. 9,000 ಒಂದಕ್ಕೆ ರೀ? ಹಾಂ, ಒಂದಕ್ಕೆ. ಹಾಂ ಹಾಂ 3 ತಿಂಗಳದು. ಹಾಂ. ಇದು ಮತ್ತು ಇದಕ್ಕೂ ಮತ್ತು ಈಗ ಹೊರಗಡೆ ಬಿಟ್ಟು ಮೇಯಿಸ್ತಾರಲ್ಲ ಸರ್, ಅದಕ್ಕೆ ಏನು ಡಿಫ್ರೆನ್ಸ್ ಆಗತ್ತೆ ನಿಮ್ಮ ಅನುಭವ? ಇಲ್ಲಿ ವೇಟ್ ಹೆಚ್ಚಾದತ್ ರೀ. ಯಾವ್ದ್ರಿ? ಹೆಚ್ಚಾದತ್ ರೀ. ಅದು ವೇಟ್ ಬರಂಗಿಲ್ಲ ರೀ, ಹೊರಗೆ ತಿರುಗಾಡಿದ ವೇಟ್ ಬರಂಗಿಲ್ಲ ರೀ? ಬರಂಗಿಲ್ಲ ರೀ. ಇದಕ್ಕೆ ಬರುತ್ತೆ? ಇದಕ್ಕೆ ಬರ್ತೈತೆ ರೀ. ಹಾಂ ಹಾಂ ಹಾಂ. ಆಮೇಲೆ ಅಲ್ಲಿ ಅದಕ್ಕೆ ಸಮ ಪ್ರಮಾಣದೊಳಗೆ ಫುಡ್ಡು ಸಿಗೋದಿಲ್ಲ? ಹಾಂ, ಇಲ್ಲಿ ಎಲ್ಲ ಥರ ಸಿಗುತ್ತಲ್ಲ ರೀ. ನಾವು ಎಲ್ಲ ಥರ ಕೊಡ್ತೀವಿ. ತೊಗರಿ ಒಟ್ಟು ಕೊಡ್ತೀವಿ, ಶೇಂಗಾ ಒಟ್ಟು ಕೊಡ್ತೀವಿ, ಡ್ರೈ ಫ್ರೂಟ್ ಮೇಂಟೈನ್ ಮಾಡ್ತೀವಿ. ಹಾಂ. ಈ ಥರದಿಂದ ಹಸಿ ಮೇವು ನಾವು ಕೊಡಂಗಿಲ್ಲ ಅಲ್ರಿ. ಸೈಲೇಜ್ ಅಷ್ಟೇ ಯೂಸ್ ಮಾಡೋದ್ರಿಂದ ವೇಟ್ ಹೆಚ್ಚು ಜಾಸ್ತಿ ಬರುತ್ತೆ. ಈಗ ಎವರೇಜ್ ಆಗಿ ಒಂದು ತಿಂಗಳಿಗೆ ಎಷ್ಟು ವೇಟ್ ಜಾಸ್ತಿ ಆಗ್ತೈತೆ ರೀ? ನಮ್ಮ ಫೀಡಿಂದ ರೀ ನಮ್ಮದು 6.5 7 kg ನಾವು ಮಾಡ್ತೀವಿ ರೀ ಒಂದು ತಿಂಗಳಿಗೆ. ನಾವಂತೂ ಮಾಡಕತ್ತೀವಿ ರೀ. ಅಷ್ಟೇ. ಇನ್ನೂ ಜಾಸ್ತಿನೇ ಬರ್ತೈತೆ ರೀ, ಆದರೆ ಹೇಳೋದ್ನಾಗ ಕಮ್ಮಿ ಹೇಳೋದು. ಹಾಂ ಹಾಂ. ಏನಾರ ಒಂದು ಗಸಗನ ಹೇಳಿ ಇಲ್ಲ ಚೆಕ್ ಮಾಡ್ರೂ ಅಷ್ಟು ಬರ್ಬೇಕು ರೀ. ಅಂದ್ರೆ ಇವೆಲ್ಲ ಹೊಸ ಮರಿವನ ಬಿಡ್ರಿ. ಅಂದ್ರೆ ಇನ್ನು 3 ತಿಂಗಳು ಇವ್ನ ಮೇಯಿಸ್ತೀರಿ? ಮೇಯಿಸ್ತೀವಿ. ಈಗ ಸದ್ಯ ಎಷ್ಟು ಕೆಜಿ ಇರ್ಬೋದು ರೀ ಇವು? ಅದಾವ್ರಿ ಒಂದು 18-20 ಇದಾವೆ. ಆಮೇಲೆ ನೀವು ಮಾರತ್ ಮುಂದೆ ಒಂದು 40 kg ಸಮೀಪ ಆಗುತ್ತೆ? 40 ಮೇಲೆ ಆಗುತ್ತೆ. 40 ಮೇಲೆ 3 kg ಅಂದ್ರೆ ಇದು ತಿಂಗಳಿಗೆ 6 kg ಅಂದ್ರೆ 3 18 ರೀ. ಒಂದು 20 kg ಹೆಚ್ಚು ಕಡಿಮೆ ಆಗಿ ಒಂದು 40. ಒಳ್ಳೇದು. ಅದೀಗ ಸದ್ಯ ಬಂದೈತ್ರಿ ಆಚೆ ಕಡೆ ಬಂದು. ಆ ಫೀಲ್ಡ್ ಅಲ್ಲಿ ಕೆಳಗೈತೆ ಕೆಳಗೈತ್ರಿ, ಆಚೆ ಕಡೆ ಐತ್ರಿ. ಅದ ಮತ್ತೆ ಸರ್ ಇದನ್ನ ಮಾಡೋರಿಗೆ ಏನಾದರೂ ಮಾಡ್ಬೇಕು ಕಿವಿ ಮಾತುಗಳು? ಕಿವಿ ಮಾತುಗಳು ಏನಿಲ್ಲ ರೀ. ಅವರ ಸ್ವತಃ ಶ್ರಮಪಟ್ಟು ಮಾಡ್ರೆ ಚಲೋ ಐತ್ರಿ. ನಂತೆಗ ರೊಕ್ಕ ಐತಿ, ಆಳು ಹಚ್ಚಿ ಮಾಡ್ತಂದ್ರೆ ನಡೆಯಂಗಿಲ್ಲ ರೀ. ಇದ್ದು ಹೇಳ್ಬೇಕ್ರಿ. ಏನೋ ನಮ್ದು ಗಸಗನ ಶೆಡ್ ಹಾಕಿ ಗಸಗನ ಒಂದು 100 ಮರಿ ತರ್ತಂದ್ರೆ ಆಗಂಗಿಲ್ಲ ರೀ. ಅದ್ರ ಸಣ್ಣಾಗಿ ಹೋಗ್ಬೇಕು. ತಾವ ಸ್ವತಃ ಶ್ರಮ ಪಟ್ರೆ ಅಷ್ಟೇ ಇದ್ರೊಳಗೆ ರೀ. ಇಲ್ಲಿಕ್ಕೆ ಒಣ ಅದು ನಾವು ನಮ್ಮಂಥವ್ರು ಹಿಡಿಯೋದವ್ರು ನೋಡಿ ಗಸಗನ ಏನ್ರ ಮಾಡಿರಿ ಅಂದ್ರೆ ಇಲ್ಲಿ ಅನುಭವ ಇರ್ಬೇಕು ಮೇನ್. ಒಳ್ಳೇದ್ರಿ. ಈ ಶೆಡ್ಡಿಗೆ ಎಷ್ಟು ಬಂಡವಾಳ ಹಾಕಿರಿ ಸರ್ ನೀವು? ನಮ್ಮದು ಇದು ಟೋಟಲ್ ರೀ, ಅದು ತೆಳಗಿನ ಜಾಳಿಗೆ ಅವು ಇವೆಲ್ಲ ಕೂಡಿಸಿ ಒಂದು 15 ಲಕ್ಷ ತನಕ ಆಗೈತೆ ರೀ. 15 ಲಕ್ಷ. ಕೆಳಗೆ ಕೋಳಿಗಳು ಅದಾವ ಸರ್? ಕೆಳಗೆ ಕೋಳಿಗಳಿಗೆ ಮಾಡಿದ್ದೀವಿ ರೀ. ಇನ್ನು ಬಿಟ್ಟಿಲ್ಲ. ಎಷ್ಟು ಅದಾವ್ರಿ ಕೋಳಿ? ಈಗ ಜವಾರಿ ಒಂದು 30 ಅದಾವ್ರಿ. ಇನ್ನು ಬಿಡಾವದನ್ರಿ ಮತ್ತೆ. ಇನ್ನು ಬಿಡಾವ್ರಿ ಇದು? ಹಾಂ ಹಾಂ. ಎಷ್ಟು ಗೊಬ್ಬರ ಸಿಗತೈತ್ರಿ ಒಂದು 3 ತಿಂಗಳಿಗೆ? ಸಿಗತೈತೆ ರೀ. ಇದೇನು ಡೈಲಿ ಬಿದ್ದಾತದ್ರಿ ನಮ್ಮದು. ಗೊಬ್ಬರ ಏನು ರಗಡ್ ಹೊಣತದ್ರಿ. ಒಂದು ಮರಿ ಒಂದು 100-200 ಗ್ರಾಮ್ ಹಿಕ್ಕಿ ಕೊಡ್ಬೋದು ರೀ? ಕೊಡ್ಬೋದಲ್ರಿ. ಅಷ್ಟು ಅಷ್ಟೇನು ಕೊಡಂಗಿಲ್ಲ ರೀ. ಒಂದು ಸ್ವಲ್ಪ ಕಮ್ಮಿ ಕೊಡ್ಬೋದು ರೀ. ಕಡಿಮೆ ರೀ? 100 ಗ್ರಾಮ್ ತನಕ? ಹಾಂ ಹಾಂ. ಆಮೇಲೆ ಈ ಥರದ್ದು ಉಚ್ಚೆ ಅದು ಎಲ್ಲ ಸೇರಿ ಅಗ್ದಿ ಫಸ್ಟ್ ಕ್ಲಾಸ್ ಆಕೈತ್ರಿ ಗೊಬ್ಬರ. ಒಳ್ಳೇದು. ಮತ್ತೆ ಏನು ಹೇಳೋದು ಸರ್ ಇಲ್ಲಿ ಆಚೆ ಕಡೆ ಫೀಲ್ಡ್ ಸೆಕ್ಷನ್ಗೆ ಹೋಗ್ರಿ? ಆಚೆ ಕಡೆ ಹೋಗ್ರಿ. ಹಳಿದ್ರೊಳಗೆ ಸ್ಟವ್ನ ಹಳಿದ್ ಹೋಗಿ ಕಟ್ಟಿಗೆದ್ರೊಳಗೆ ಮಾಡಿದ್ದ. ಸ್ನೇಹಿತರೆ ಇವ್ರದ್ದು ಈ ರೀತಿ ಇಲ್ಲಿ ವ್ಯವಸ್ಥೆ ಐತಿ. ಮತ್ತು ಇವ್ರಿಗೆ ಇದ್ರೊಳಗೆ ತಾವ ಒಂದು ರೀತಿ ಪರಿಪೂರ್ಣರು ಅದಾರ. ಪ್ರತಿಯೊಂದು ಇವ್ರಿಗೆ ಗೊತ್ತೈತಿ. ಇವರು ಒಂದು ಕಿವಿ ಮಾತು ಏನು ಹೇಳ್ತಾರಪ್ಪ ಅಂದ್ರೆ, ಯಾರನ್ನೋ ನೋಡಿ ಅಥವಾ ನಾನು ನೋಡಿ ದಯವಿಟ್ಟು ತಾವು ಇನ್ವೆಸ್ಟ್ಮೆಂಟಿಗೆ ಮುಂದಾಗಬೇಡ್ರಿ. ಮೊದಲು ಇದ್ರ ಬಗ್ಗೆ ತಿಳ್ಕೊರಿ. ಅದನ್ನು ಅರಿತುಕೊಂಡು ಆ ಮರಿಗಳ ಬಗ್ಗೆ ಸಂಪೂರ್ಣ ಪರಿಕಲ್ಪನೆ ಬಂದೈತೆ ಅನ್ನೋ ವಿಶ್ವಾಸ ಬಂದಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ದುಡಿಲಿಕ್ಕೆ ಏನು ಅಡ್ಡಿ ಇಲ್ಲ ಅಂತಾರೆ. ಸಾಕಷ್ಟು ಫಾಯ್ದಾನೂ ಐತೆ ಅಂತಾರೆ. ಡಬಲ್ ಆಗ್ತೈತಿ ಬಿಡ್ರಿ ಸರ್? ಈಗ 20 kg ಇದ್ದಿದ್ದು 40 kg 3 ತಿಂಗಳು ಮೇಯ್ಸ್ರೆ ಆಗೇ ಸರಿಯಾಗಿ ಫೀಡ್ ಕೊಟ್ರೆ. ಮತ್ತು ಒಂದು ಕೆಜಿಗೆ ನೀವು ಇದೀಗ 4.25 ಇರಲ್ಲ ಸರ್? ಹೆಂಗ್ರಿ ರೇಟ್? 4.20 ಅವ್ರದ್ದು ಒಂದು ಈಗ ಅಂದಾಜು ಲೆಕ್ಕ. ನಾವು ಚೆಕ್ ಮರಿ ಕೊಟ್ಕೊಂಡು ಒಂದು ಸರಿ ಚೆಕ್ ಮಾಡ್ಕೋತೀವ್ರಿ. ನಮಗೆ ಒಂದು ಬೀಳ್ತಾವ್ರಿ 390 ಬಿದ್ದಾವ್ರಿ, 80 ಬಿದ್ದಾವ್ರಿ. ಅಂದ್ರೆ ನಾವು ಈಗ ನಡೆದ್ರಿ ನಾವು ಕೊಡ್ಬೇಕಾದ ಸಣ್ಣ ಮರಿ ತುಟ್ಟಾಗೈತೆ ನಾವು ಜಗ್ಗಿ ಹಿಡಿದು ಕೊಡ್ಬೇಕಾಗಿತ್ತು. ಹಿಂಗಿರ್ತಾವೆ. ಈಗ ಮತ್ತೆ ಯಾರು ಮೊದಲ ಆರ್ಡ್ರ್ ಇರ್ತಾವ್ರಿ ಸರ್? ಎಷ್ಟು ದೊಡ್ಡ ಮರಿ ಬರ್ತಾರ್ರಿ? ಎಲ್ಲ ಕಟಕ್ರ ಅದಾರ ರೀ. ಅಟ್ಯಾಚ್ ಅದಾರ. ಹೋದಾಗ 100 ಮರಿ ಹೋಗ್ತಾವ್ರಿ. ಹೌದೇನ್ರಿ? 20-25 ದಿನಕ್ಕೆ 100 ಮರಿ ಮಾರ್ತೈತ್ರಿ. ಈಗಾಗಲೇ ಮತ್ತು ಇಲ್ಲಿ ಬಂದ ಸ್ಪಾಟಿಗೆ ಬಂದ ಮರಿಗಳನ್ನ ಅವ್ರು ತೊಗೋತಾರಂತ. ಇನ್ನೊಂದು ಆಚೆ ಕಡೆ ಹಳಿ ಟೈಪ್ ಕಟ್ಟಿಗೆ ಶೆಡ್ ಐತಿ, ಅಲ್ಲಿ ಅಷ್ಟು ತಮಗೆ ತೋರಿಸ್ತೀನಿ. ಅದ್ರ ಜೊತೆ ಇವ್ರದ್ದು ಸ್ವಂತ ಶ್ರೀ ಅಮೋಘ ಸಿದ್ದೇಶ್ವರ ಫೀಲ್ಡ್ ಒಂದು ಏಜೆನ್ಸಿ ಏನೋ ಐತಿ, ಅದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಂದ್ರೆ. ಇಲ್ರಿ, ಒಂದು ಮೇನ್ ಪ್ಯಾಕ್ಷನ್ ನಮ್ದು ಐತ್ರಿ. ಒಂದು ನಿಮ್ದು ರೀ ಸರ್? ಹಾಂ, ರೆಡಿ. ಸಾರಿ, ಏಜೆನ್ಸಿ ಅಲ್ಲ, ಇವರ ಮ್ಯಾನುಫ್ಯಾಕ್ಚರರು ಇವರ, ಆಮೇಲೆ ಸಪ್ಲೈಯರು ಇವರ. ಅದ್ರ ಬಗ್ಗೆ ನೋಡೋಣ ನಡ್ರಿ ಸರ್. ಅಲ್ಲಿ ಅಷ್ಟು ಬಸ್. ಇದ್ಯಾವ ಮೇವು ಸರ್ ಇದು? ಶೇಂಗಾ ಒಟ್ಟು ತೊಗರಿ ಒಟ್ಟು ಐತ್ರಿ ಅದ್ರೊಳಗೆ. ಶೇಂಗಾ ಒಟ್ಟು ತೊಗರಿ ಒಟ್ಟು ಮಿಕ್ಸ್ ಮಾಡ್ಯಾರ? ಮಿಕ್ಸ್ ಇಟ್ಟಾರ್ರಿ. ಹಾಂ. ಕಡ್ಲಿದಿಲ್ರಿ. ತೊಗೊಂಡು ಹಿಂಗೆ ತೊಗೊಂಡ್ರೆ ಇದು ಶೆಡ್ ಮ್ಯಾಲೆ ಐತಿ ಕುರಿಗಳಿಗೆ ಮತ್ತು ಟಗರುಗಳಿಗೆ. ಇದ್ರ ಕೆಳಗೆ ಕೋಳಿಗಳಿಗೆ ಒಂದು ಸೆಕ್ಷನನ್ನು ಮಾಡ್ಯಾರ. ನಿಮಗೆ ಹಂಗೆ ತೋರಿಸ್ತೇನೆ ನಾನು. ಈಗ ಸದ್ಯ ಒಂದು 30 ಕೋಳಿಗಳದಾವಂತ.
ಇನ್ನಷ್ಟು ಇದ್ರೊಳಗೆ ಕೋಳಿಗಳ ಸಂಖ್ಯೆ ಹೆಚ್ಚು ಮಾಡೋರು ಅದಾರು. ಇಲ್ಲಿ ತಾವು ಕಾಣ್ತಾ ಇರುವಂಗೆ ಇಲ್ಲೆಲ್ಲ ಅವತರ ಉಚ್ಚಿ ಮತ್ತು ಹಿಕ್ಕಿ ಬಿದ್ದು ಗೊಬ್ಬರ ತಯಾರಾಗ್ತೈತಿ. ಅದ್ರ ಜೋಡೆ ಈ ಕೋಳಿಗಳನ್ನು ಬೇಯ್ತಾವೆ. ಇವೇನು ತತ್ತಿ ಕೊಡ್ತಾವೆ ಸರ? ತತ್ತಿ ಕೊಳಿದವ್ರು ಜವಾರಿ ಇದಾವ್ರಿ. ಜವಾರಿ ಇದಾವನ್ರಿ? ಹಾಂ ಸರ್. ಹಾಂ ಹಾಂ. ಇದ್ರದ್ದು ಫಾಯ್ದೆ ಐತೆ ಬಿಡ್ರಿ. ಐತೆ ಐತ್ರಿ. ಇಲ್ಲ ಜಾಸ್ತಿ ಇದನ್ನ ಮಾಡಬಾರ್ದ್ರೆ. ಹಾಂ ರೀ. ಜಾಸ್ತಿ ಕೋಳಿ ಹಾಕಿರೋದ್ರಿಂದ ವೈರಸ್ ಇನ್ಫೆಕ್ಷನ್ ಆಗಿರ್ತಾವ್ರಿ. ಈಗ ಈ ಶೆಡ್ನಾಗ ಒಂದು 500 ಹಿಡಿತಾವ್ರಿ. ಈ ಕೋಳಿಗಳಿಂದ ಅವು ಕುರಿಗಳಿಗೆ ಸಮಸ್ಯೆ ಆಕೈತಿ? ಬರ್ಬೋದು. ಜಾಸ್ತಿ ಮಾಡಿ ಮೇಂಟೆನೆನ್ಸ್ ಮಾಡಲಿಲ್ಲ ಬರ್ಬೋದು. ಹೌದ್ರಿ? ಹಾಂ ಹಾಂ ಹಾಂ. ಈಗ ನೀವು ಈಗ ಈ ಶೆಡ್ ಐತ್ರಲ್ಲ ಸರ್, ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಕೋಳಿಗಳನ್ನು ಬಿಡ್ಬೋದು? ಇಲ್ಲಿ 500 ಬಿಡ್ಬೋದು. 500 ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಆದ್ರೆ ಮತ್ತೆ ಇವತ್ತರಿಂದ ಅವಕ್ಕೆ ಇನ್ಫೆಕ್ಷನ್ ಆಕೈತಿ. ಬರೋಬರ್. ಇದೇನು ಗೋಡೌನ್ ಸರ್? ಗೋಡೌನ್ ಏನ್ರಿ? ಹಾಂ. ಯಾವ ಹೊಟ್ರಿ ಇದು? ತೊಗರಿ ಒಟ್ಟು ಶೇಂಗಾ ಒಟ್ಟು ಐತ್ರಿ ಸರ್. ನೀವು ಎಲ್ಲಿಂದ ತರಿಸ್ತೀರಿ ಸರ್? ನಂದು ಗುಲ್ಬರ್ಗ ಸರ್. ಗುಲ್ಬರ್ಗ. ಅಲ್ಲಿ ಹೆಂಗೆ ಬೀಳತ್ರಿ ನಿಮ್ಗೆ? ನಮ್ಗೆ ಬರ್ತೈತೆ ಸರ್ 20-25 ಕೊಟ್ಟಿವ್ರಿ ನಾವೆಲ್ಲ. ಹಾಂ. ಕೆ ಜಿಗೆ ರೀ? ಕೆ ಜಿ ಮ್ಯಾಗ ಕೊಟ್ಟೀನಿ ರೀ. ಹಾಂ ಹಾಂ. ಎಷ್ಟು ಐತ್ರಿ? ಟೋಟಲ್ 7 ಲೋಡ್ ಐತೆ ಸರ್. ಹಾಂ ಸ್ನೇಹಿತರೆ, ಇದು 5 ಟನ್ ರೀ, 4 ಚಿಲ್ಲರ್ ರೀ, ಹಿಂಗೆ ಬರ್ತಾವ್ರಿ. ಹಾಂ ಹಾಂ. ಒಂದು ಲೋಡಿಗೆ? ಹಾಂ ರೀ. ಬರೋಬರ್. ಅಲ್ಲೆಷ್ಟು ಹೋಗ್ನಂಟ್ರಿ? 35 ಟನ್ ಐತೆ ಸರ್. 35 ಟನ್. ಬರೋಬರ್. ಮತ್ತು ಇಲ್ಲೇ ಮುಂದ್ಗಡೆ ಇನ್ನಷ್ಟು ನಾವು ಮುಂದೋದು ಅಂದರೆ ಇವ್ರದ್ದು ಹಳಿ ಪದ್ಧತಿ ಕಟ್ಟಿಗೆದ ಕೆಳಗೆ. ಅದಕ್ಕೆ ಏನಂತೀರಿ ಸರ್? ಅದಕ್ಕೆ ಕಟ್ಟಿಗೆದು ಬೇಸ್ ಇರ್ತಕ್ಕಂಥದ್ದು ಒಂದು ಶೆಡ್ ಐತಿ. ಅದನ್ನೂ ಒಂದು ತೋರಿಸ್ತೀನಿ. ಪ್ಲಸ್ ಇವ್ರದ್ದು ಫೀಲ್ಡ್ ದಟ್ ತೋರಿಸ್ತೀನಿ. ಅದೊಂದು ಚಾನಲ್ ಐತಿ ಇಲ್ಲಿ ಒಂದು ಪಾರ್ಟ್. ಇನ್ನೂ ಯಂಗ್ ವಯಸ್ಸಿನವ್ರು ಅದರ ಒಂದು ದೊಡ್ಡ ವಿಚಾರ ಇಟ್ಕೊಂಡು ಸ್ಟಾರ್ಟ್ ಮಾಡ್ಯಾರು. ಬಹುಶಃ ಇವ್ರಿಗೆ ಈಗಾಗಲೇ SS ಸಿಕ್ಕೈತಿ ಅಂತೇಳಿ ನನ್ನ ಭಾವನೆ ಐತಿ. ಯಾಕಂದ್ರೆ ಅಷ್ಟು ಚಂದನ ಮೇಂಟೈನ್ ಮಾಡ್ಯಾರ. ಇಲ್ಲಿ ಎಷ್ಟು ಹೋಗಿ ಆ ಕಡೆ ಹೋಗೋಣ ಅನ್ಸ ಬರ್ರಿ ನೋಡ್ರಿ. ನಾಲ್ಕು ಇದ ಯಶಸ್ಸು ಇವ್ರಿಗೆ ಕಡಿವರೆಗೆ ಉಳಿಲಿ, ಅಮೋಘಸಿದ್ದೇಶ್ವರ ಆ ಶಕ್ತಿನ ಇವ್ರಿಗೆ ನೀಡಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಅವನಲ್ಲಿ ನಾನು ಬೇಡಿಕೊಳ್ತಾ. ಇದು ಹಳಿದೆ ಅಂತ ಸರ್? ಹಳಿ ಶೆಡ್ ಸರ್. ಇದೇನೈತ್ರಿ ಸೈಜ್? ಇದು 25-81 ಐತೆ. ಅದ್ರೊಳಗೆ ಗೋಡೌನ್ ಮಾಡ್ಕೊಂಡಿವ್ರಿ ಫೀಡ್ ಮಿಲ್ಕ್ ರೀ. ಇದು 50-25 ಐತ್ರಿ. ಹಾಂ ಹಾಂ. ಬಟ್ ರಶ್ ಆಗೈತೆ ಅನ್ನತ್ಲಿ ಅದನ್ನ ಪದ್ಧತಿ ಮಾಡೀನಿ. ಇದು 50-50 ಬ್ಲಾಕ್ ಐತ್ರಿ ಸರ್. 50-50 ಬ್ಲಾಕ್. ಒಟ್ಟು ಇಲ್ಲಿ 50 200 ಮರಿ ಐತೆ. 50 200 ಅಂದ್ರೆ ನೀವು ಹೇಳ್ದಂಗೆ ಇದು ಸ್ವಲ್ಪ ಭಾಳ ಹಿಡ್ಕೋತೈತೆ ಏನ್ರಿ ಇಲ್ಲಿ? ರಶ್ ಐತ್ರಿ. ಹಾಂ. ಅಲ್ರಿ ಈಗ ನೀವು ಅಲ್ಲಿ ಕೆಳಗೆ ಏನಲ್ರಿ ಆ ಟೈಪ್ ಆಗುತ್ತೆ ರೀ. ಒಂದು ಬ್ಲಾಕ್ ಆಗು ಆಗ್ಬೋದ್ರಿ. ಅದೇನಿಲ್ರಿ? ಅದೇನಿಲ್ರಿ. ಬರೋಬರ್. ಇದು ಫೀಡಿಂಗ್ ಅದೇ ಚಲೋ. ಯಾವ್ದು ಉತ್ತಮ ರೀ ನಿಮಗೆ ಅನಿಸಿದಂಗೆ? ಅದ ನನಗೆ 2 ಬರೋಬ್ಬರಿ ಐತ್ರಿ. ಇದೊಂದು ಸ್ವಲ್ಪ ಕಾಡ್ತೈತ್ರಿ, ಮರಿ ಹೊದ್ಕೊಂಡು ಕ್ಲೀನ್ ಮಾಡ್ಕೋಬೇಕ್ರಿ. ಹಾಂ ಹಾಂ ಹಾಂ. ಅದಕ್ಕೆ ಇಲ್ರಿ? ಇಲ್ಲ. ಹಾಂ ಹಾಂ. ಅದಕ್ಕೆ ಒಮ್ಮೆ ನೀವು ಅದನ್ನ ಫಿಕ್ಸ್ ಮಾಡಿಬಿಟ್ರೆ ಮುಗೀತು. ಹಾಂ. ಇಲ್ಲ. ಒಳ್ಳೇದು. ಅಲ್ಲೆಷ್ಟು ಹೋಗಿ ನೋಡ್ರಿ. ಹಾಂ. ಸ್ನೇಹಿತರೆ, ಇಲ್ಲಿ ಕಾಣೋದನ ಮುದೋಳ್ ನಿಪ್ಪಾಣಿ ಹೈವೇ ಅಲ್ಲ ಸರ್? ಹಾಂ ಸರ್. ಮುದೋಳ್ ನಿಪ್ಪಾಣಿ ಹೈವೇ. ಈ ಕಡೆ ಕಬ್ಬೂರು ಒಂದು 5 ಕಿಲೋಮೀಟ್ರ್ ಐತಿ, ನಿಪ್ನಾಳನು ಒಂದು 5 ಕಿಲೋಮೀಟ್ರ್ ಐತಿ. ಈ ಹೈವೇ ಪಕ್ಕದೊಳಗನ ಐತಿ. ನಿಮಗೆ ಯಾರಿಗಾದ್ರೆ ಇಲ್ಲಿ ಇದು ಫೀಲ್ಡ್ ಬೇಕಾದ್ರೆ ಅಥವಾ ಇದ್ರ ಬಗ್ಗೆ ಇನ್ನಷ್ಟು ನಿಮಗೆ ಐಡಿಯಾಗಳು ವಿಚಾರಗಳು ತಿಳ್ಕೊಬೇಕಂದ್ರೆ ಇಲ್ಲಿ ತಾವು ಯಾವಾಗ ಬೇಕಾದಾಗ ಬಂದರೂ ತಮಗೆ ಮಾಹಿತಿ ಸಿಗ್ತೈತೆ ಅಂತಾರೆ ಅವರು. ಇದು ಇವ್ರದ್ದು ಫೀಡ್ ತಯಾರಿಕಾ ಕೇಂದ್ರ. ಇಲ್ಲಿ ಯಾವ ಥರದ ಫೀಡ್ ಐತೆ ಸರ್? ಸರ್ ಇದು ನಮ್ದು ರೀ. ಈ ಬ್ಯಾಗ್ ಐತಲ್ರಿ, ಇದು ಅಮೋಘಸಿದ್ದೇಶ್ವರ ಫೀಡ್ಸ್ ಅಂತ ಹೇಳಿ. ವಿಷ್ ನಿಲ್ಲಿಸ್ತಾರೆ ಸರ್? ನಮ್ದು ರೀ. ಹಾಂ. ಶ್ರೀ ಅಮೋಘಸಿದ್ದೇಶ್ವರ ಫೀಡ್ ನಿಮ್ದು ಮ್ಯಾನುಫ್ಯಾಕ್ಚರ್? ಹಾಂ ನಮ್ದು. ಇದಕ್ಕೆ ನೀವು ಪರ್ಮಿಷನ್ ಇರುತ್ತೆ ಅಂತ ಸರ್? ಹಾಂ ಪರ್ಮಿಷನ್ ತೊಗೊಂಡಿವ್ರಿ ಎಲ್ಲ. ಹಾಂ. ಲೈಸೆನ್ಸ್ ತೆಗ್ದೇನಿ ರೀ. ಬರೋಬರ್. ಇದು ಎದ್ರದ್ರಿ ಇದು ಫೀಲ್ಡ್? ಟಗರಿಂದ ರೀ ಸರ್. ಟಗರಿಂದ ರೀ? ಹಾಂ ಟಗರ್. ಇದ್ರೊಳಗೆ ಏನೇನು ಮಿಕ್ಸ್ ಐತ್ರಿ? ಇಲ್ಲ ಐತಿ ಸರ್, ತೋರಿಸ್ತೇನೆ ರೀ. ಈ ಥರ ಬರುತ್ತೆ. ಹಾಂ. ಶೇಂಗಾ ಹಿಂಡ್ರಿ, ಗೋಧಿ, ಗೊಂಜಾಳ ಈ ಥರ ನಮ್ಮ ಫೀಡ್ ಬರುತ್ತೆ. ಹಾಂ ಹಾಂ. ಅಂದ್ರೆ ವೇಟ್ ಜಾಸ್ತಿ ಆಕೈತಿ, ಸ್ವಲ್ಪ ಬೆಳವಣಿಗೆನೂ ಜಾಸ್ತಿ ಆಕೈತಿ, ಆಮೇಲೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಕೈತಿ. ಈ ಕೋಳಿಗಳಿಗಿಲ್ರಿ, ಇದು ಬರೀ ಟಗರ್ ಮರಿ. ಟಗರಿಗೆ ಅಷ್ಟೇ? ಹಾಂ ಟಗರಿಗೆ ಅಷ್ಟೇ ರೀ. ಹಾಂ.
ಇಲ್ರಿ ಅವು ಪೌಡ್ರ್ಗಳು ಬಂದಿರ್ತಾವ್ರಿ. ಇಲ್ಲಿ ಮತ್ತೆ ಯಾವ್ದೈತೆ ಸರ್? ಇದೊಂದು ಫೀಡ್ ಅಂದ್ರೆ ಇದೆಲ್ಲ ಆಶೀರ್ವಾದ ಗೋಧಿ, ವೇಪಿ, ಹಿಂಡ್ರಿ. ಹಿಂಡಿನೂ ಎಲ್ಲ ಬ್ರ್ಯಾಂಡೆಡ್ ಎಲ್ಲ ರೀ. ಚಲೋ ಅಂತ ಆಶೀರ್ವಾದ MP ಮಾಲ್ ಬರ್ತೈತ್ರಿ. ಬಂದಾಗ 30 ಟನ್ ರೀ ಮಾಲ್ ಬರ್ತೈತ್ರಿ. ಬಂದಾಗ ಆದ್ರಿ ಇದು ಶೇಂಗಾ ಹಿಂಡ್ರಿ ಇದನ್ರಿ ಇದು ವೇಪಿನರ್ ಸಾದಾ ಯಾವ್ದು ಯೂಸ್ ಮಾಡಂಗಿಲ್ಲ ರೀ. ಅಂದ್ರೆ ನಮ್ದು ಬರೀ ಮಾರ್ಕೆಟಿಂಗ್ ಅಷ್ಟ ಅಲ್ರಿ, ಸ್ವತಃ ನಾನು ಮರಿಗೆ ಇದನ್ನ ಮಾಡೋದ್ರಿ ನಿಮಗೆ ಬೇಕಂತೇಳಿ ನಾವು ರೆಡಿ ಮಾಡ್ಕೋತಿರ್ತೀವಿ. ಅದ್ರ ಸಂಬಂಧ ಇನ್ ಕೇಸ್ ಬೇರೆದವ್ರಿಗೆ ಬೇಕಂದ್ರು ನೀವು ಕೊಡ್ತೀವ್ರಿ. ಕೊಡ್ತೀರಿ. ಒಳ್ಳೇದು. ಇವೆಲ್ಲ ಕಾಳೆಲ್ಲ ಗೋಧಿ ಕಾಳ ಅದಾವೇನು ಸರ್? ಬರೋಬ್ಬರ ಸರ್. ಇಲ್ಲಿ ಇನ್ನೊಂದು 2 ನಿಮಿಷ ನಿಮ್ದು ಭಾಳಷ್ಟು ಟೈಮ್ ನಾವು ಕನ್ಸ್ಯೂಮ್ ಮಾಡೀವಿ ನಮ್ಮ ವೀಕ್ಷಕರ ಸಲುವಾಗಿ. ಇಲ್ಲೊಂದು ರೂಪಾಯಿ ಲಾಭ ಬಂತಂದ್ರೆ ಸರ್ ಇದ್ರೊಳಗೆ ಮೇಂಟೆನೆನ್ಸು ಮತ್ತು ಮೇಂಟೆನೆನ್ಸು ಐತಲ್ರಿ ನಮ್ಮ ಸರ್. ಇನ್ನೊಂದು ಏನ್ರಿ ಸ್ವಲ್ಪ ಹೊರಗೆ ಬರ್ರಿ ಸರ್. ನಾ ಮಾಡ್ಬೇಕಾದ ಉದ್ದೇಶ ಏನು ಸರ್ ಅಂದ್ರೆ ನನ್ನ ಮರಿ ಮೇಷ್ ಟೈಮ್ದಾಗ ನಾ ಹೊರಗೆ ಇರ್ತೀನಿರಲ್ಲ, ಆ ಟೈಮ್ದಾಗ ನನಗೆ ಕೆಲಸ ಬೇಕಲ್ರಿ. ಅಲ್ಲಿ ಮರಿ ಮೇಯ್ಸಿದ ಬೆಳಗ್ಗೆ ಒಂದು 10:00 ಅಂದ್ರೆ ಮರಿ ಡ್ಯೂಟಿ ಮುಗಿತ್ರಿ ನಂದು. ಬೆಳಗ್ಗೆ 10:00 ಮುಗಿತಲ್ರಿ. ಉಳ್ಕಿ ಟೈಮ್ ಕೆಲ್ಲಿ ಹೋಗಲ್ರಿ ನಾ. ಅದಕ್ಕಾಗಿ ಒಂದು ಮಾಡ್ಕೊಂಡ್ರಿ. ನಮ್ಮ ದೋಸ್ತಿತನದಲ್ಲಿ ಎಲ್ಲರೂ ನೀ ಮಾಡಪ್ಪ ಅಂದ್ರೆ ನಮ್ದು ಹೊಲ ಅದು ಏನಿಲ್ರಿ. ಹೊಲ ಅದು ಇಲ್ಲ ಅಂತಲೇ ನೀ ಅದನ್ನ ಮಾಡಪ್ಪ ನಾವೆಲ್ಲರೂ ಓದಿವಿ ಅಂತೇಳಿ ಅವ್ರು ಒಂದು ಇಲ್ಲೇ ಮಾಡಕ್ಕೆ ನಿಮ್ಗೆ ಅವ್ರದ್ದು ಎಲ್ಲ ಸಹಕಾರ ಐತೆ. ನಿಮ್ಮ ಫ್ರೆಂಡ್ಸ್ ನಿಮ್ದು ಕಬ್ಬೂರು ಅನ್ನ ಇಂದ್ರಲ್ಲ ಊರು? ಊರು. ಇದ್ರೊಳಗೆ 1 ರೂಪಾಯಿ ಫೈದಾ ಬಂದ್ರೆ ಎಷ್ಟು ಮೇಂಟೆನೆನ್ಸ್ಗೆ ಹೋಗ್ತೈತೆ ಸರ್? ಹೆಂಗ್ರಿ ಸರ್? ಈಗ 1 ರೂಪಾಯಿ ಫೈದಾ ಆಯ್ತು ಅನ್ಕೋರಿ, ಸ್ವಲ್ಪ ಬಂಡವಾಳ ಬಿಡೋನು. 1 ರೂಪಾಯಿ ಫೈದಾ ಆಯ್ತಂದ್ರೆ ಬಂಡವಾಳ ಹಾಕಿದ್ದಂತ ತೆಗೆದ ಟಗರ್ ಮರಿದ್ರಿ. ಟಗರ್ ಮರಿದು ಟೋಟಲ್ದಾಗ ಹೆಂಗೈತೆ ಅಂದ್ರೆ ಈಗ ಪ್ರತಿ ತಿಂಗಳ್ರಿ ನಾವು ಏನು ಮಾಡ್ತೀವಲ್ರಿ, ಒಂದು 12ರಿಂದ 13 ರೂಪಾಯಿ ಖರ್ಚು ಬರತ್ತೈತ್ರಿ. 800 ರೂಪಾಯಿ ಲಾಭ ಉಳಿಯಾಗತ್ತೈತ್ರಿ ಒಂದು ಮರಿಗೆ. ಒಂದು ಮರಿಗೆ ಎಷ್ಟು ಖರ್ಚು ಸರ್? 12ರಿಂದ 13 ರೂಪಾಯಿ ಖರ್ಚು ಬರಾಕತ್ತೈತ್ರಿ. ಹಾನ್ರಿ. ಆಮ್ಯಾಗ 800 ರೂಪಾಯಿ ಲಾಭ ಉಳಿಯಾಕತ್ತೈತ್ರಿ. ಟೋಟಲ್ 2,000 ರೂಪಾಯಿ ಜಂಪ್ ಆಗತ್ತೈತ್ರಿ ಒಂದು ತಿಂಗಳಿಗೆ. ಓಹೋ. ಹಿಂಗೆ ಅಂದ್ರೆ ಈಗ ನೀವು 3 ತಿಂಗಳು ಇಟ್ಕೋತೀರಿ ಸರ್? ಹೌದಿಲ್ರಿ. ನಿಮ್ಮ ಮರಿಗಳು 3 ತಿಂಗಳು ಇಟ್ಕೊಂಡ್ರೆ ಒಂದು 6,000 ರೂಪಾಯಿ ಪ್ಲಸ್ ಆತತ್ರಿ. 6,000 ಒಳಗ್ರಿ ಇದು ಖರ್ಚು ಇರ್ತೈತ್ರಿ. ಒಂದು ಮರಿಗೆ ನಿಮ್ಮ ಲೆಕ್ಕದೊಳಗೆ ಒಂದು ತಿಂಗಳಿಗೆ ರೀ 1,200 ಖರ್ಚು ಬರ್ತೈತ್ರಿ. 1,200. ಗೊತ್ತಾಯ್ತು. ಅಷ್ಟಾಗಿ ಸಾಕಷ್ಟು ಲಾಭ ಐತೆ. ಆದ್ರೆ ಏನು ಮೊದಲು ಸ್ವಲ್ಪ ಮರಿ ಬಗ್ಗೆ ಅದ್ರಕ್ಕೆ ಬರೋ ರೋಗ ರುಜಿನ ಭಾಳ ಐತ್ರಿ. ಇದ್ರೊಳಗೆ ಸಕ್ಸಸ್ ಆದವ್ರು ಭಾಳ ಕಮ್ರಿ. 100ಕ್ಕೆ 10 ಜನ ರೀ. ಮತ್ತು ಎಲ್ಲರೂ ಕಂಡು ಮಾಡಕ್ಕೆ ಹೋಗಿ ಲುಸ್ಕಂಡು ಆಗ್ಬಾರ್ದತ್ತ ನನ್ನ. ಈಗ ಮನಿಗೆ 1-2 ತಂದು ಮೇಯಿಸ್ತಿರ್ತಾರಲ್ಲ ಸರ್, ಅದು ಬೇರೆ ರೀ. ಅವ್ರದ್ದು ಮೇಂಟೆನೆನ್ಸ್ ಕಮ್ಮಿ ಇರ್ತದೆ. ಮನ್ಯಾಗ ಗೊಂಜಾಳ ಹಾಕ್ತಾರೆ, ಗೋಧಿ ಹಾಕ್ತಾರೆ, ಲೆಕ್ಕ ನಡೆಯಂಗಿಲ್ಲ ಅವ್ರು. ಬಂದ್ಕೊಂಡು ಮಾರ್ಕೊಂಡ್ ಬಂದ್ಬಿಡ್ತಾರೆ. ಇದು ಹಂಗಿಲ್ರಿ. ಇಲ್ಲಿ ಗಂಟು ಹೋತಂದ್ರೆ ಹೋತಾರಲ್ಲ. ಈಗ ನೀವು ಒಂದು ಬೀಡ್ ತರಲಿಕ್ಕೆ ಅಂದಾಜು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಸರ್? ನಮ್ಮದು ಏನು 100 ಮರಿ ಹಾಕ್ಬೇಕಾದ್ರೆ 9 ಲಕ್ಷ ಆಗ್ತದೆ ರೀ. 9 ಲಕ್ಷ. ಟೋಟಲ್ 400 ಮರಿ ಅದಾವ್ರಿ. ಧೈರ್ಯ ಭಾಳ ಐತಿ ಬಿಡ್ರಿ. ಮಾಡ್ಕೊತ ಶೆಡ್ಡಿಗೇನೋ ಒಂದು 25 ಇನ್ವೆಸ್ಟ್ ಮಾಡಿರಿ. ಒಳ್ಳೇದು. ಆಯ್ತು. ಮೋಗಸಿದ್ದೇಶ್ವರ, ನಿಮ್ಮ ಪ್ರಯತ್ನಕ್ಕೆ ಯಾವಾಗಲೂ ಬಲ ತುಂಬ್ಕೋತಾ ಇರಲಿ ಸರ್. ನಿಮಗೆ ಯಾವಾಗಲೂ ಯಶಸ್ಸು ಇರಲಿ. ಅದರ ಜೊತೆ ಬಂದವ್ರಿಗೇನು ಸ್ವಲ್ಪ ಮಾರ್ಗದರ್ಶನ ಮಾಡ್ಕೊತೀರಿ. ಆಮೇಲೆ ತಮ್ಮದಷ್ಟು ಕಾಂಟ್ಯಾಕ್ಟ್ ನಂಬರ್ ಅಷ್ಟು ಹೇಳ್ರಿ, ಅನುಕೂಲ ಆಗುತ್ತೆ ಸರ್. ನನ್ನ ಕಾಂಟ್ಯಾಕ್ಟ್ ನಂಬರ್ ಸರ್ 7349726927 ಸರ್. ಓಕೆ, ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಭೇಟಿ. ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಂಗೆ ಇದು ಮುಧೋಳ ನಿಪ್ಪಾಣಿ ಹೈವೇ ಪಕ್ಕಕ್ಕನ ಐತಿ. ಕಬ್ಬೂರ್ಗೆ ಸಮೀಪ ಐತಿ, ಈ ಕಡೆ ನಿಪ್ನಾಳಕ್ಕೂ ಸಮೀಪ ಐತಿ. ಇಲ್ಲಿ ಇವ್ರದ್ದು ಸ್ವಂತ ಫೀಲ್ಡ್ ಐತಿ. ಅದರ ಜೊತೆ ಒಂದು ಹೈಟೆಕ್ ಶೆಡ್ ಐತಿ, ಒಂದು ಹಳಿ ರೀತಿ ಒಳಗೆ ಶೆಡ್ ಐತಿ. ಸಾಕಷ್ಟು ತಿಳಿದವ್ರು ಅದಾರ. ಮತ್ತು ಇದರೊಳಗೆ ಒಬ್ಬರು ಪರಿಪೂರ್ಣ ವ್ಯಕ್ತಿ ಅನ್ಬೋದು. ಇವ್ರಿಗೆ ಬಂದು ಈ ಒಂದು ಬಿಸ್ನೆಸ್ ಬಗ್ಗೆ, ಈ ಒಂದು ಕುರಿ ಸಾಕಾಣಿಕೆ, ಟಗರು ಸಾಕಾಣಿಕೆಗಳ ಬಗ್ಗೆ ತಾವು ಮಾಹಿತಿಯನ್ನು ಅಗತ್ಯವಾಗಿ ಪಡಿಬೋದು ಅಥವಾ ಫೋನ್ ಮೂಲಕನೂ ಪಡಿಬೋದು. ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ವಂದನೆಗಳನ್ನು ಸಲ್ಲಿಸಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.